ನೀನು ರಚ್ಚು ಫ್ರೆಂಡ್ ಅಲ್ವಾ? ಹಾ, ಹೌದು, ನನ್ನ ರಚ್ಚು ಫ್ರೆಂಡೇನೆ. ಯಾಕೆ, ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಏನಾಗಬೇಕಿತ್ತು? ರಚ್ಚು ಕಾಣ್ತಾ ಇಲ್ವಲ್ಲ, ಅದಕ್ಕೆ ಅವಳ ಹತ್ರ ಏನೋ ಸ್ವಲ್ಪ ಮಾತಾಡಬೇಕಿತ್ತು. ಅದಕ್ಕೆ ಹುಡಿಕೊಂಡು ಬಂದೆ. ರಚ್ಚು ನಿನ್ ಜೊತೆ ಇಲ್ವಾ? ಮತ್ತೆ ಎಲ್ಲೋದ್ಲು ರಚ್ಚು? ಹ್ಮ್ ಅವಳ ಬಾಯ್ ಫ್ರೆಂಡನ್ನು ಕರ್ಕೊಂಡು ಯಾವುದೋ ಮೂವಿಗೋ ಥಿಯೇಟ್ರಿಗೋ ಎಲ್ಲೋ ಹೋಗಿದ್ದಾಳೆ. ಅದನ್ನ ಈಗ ಅವ್ಳ ಸವಾಸನೇ ಬಿಟ್ಬಿಟ್ಟಿದ್ದೀನಿ ನಾನಂತೂ. ಯಾಕೆ ಬೇಕಕ್ಕ ನಮಗೆ ಸುಮ್ಕೆನೆ ಅವಳ ಸವಾಸ? ಸುಮ್ಮನೆ ಅಕ್ಕ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂತ ತಿರುಗ್ತಾ ಇದ್ದಾಳೆ ಕಣಕ್ಕ. ಮೊನ್ನೆ ಕ್ಲಾಸಿಗೆ ಬಂದಿಲ್ಲ, ಪಿಕ್ಚರ್ಗೆ ಹೋಗೋಳೆ. ಇವತ್ತು ಅವ್ನು ಯಾವನೋ ಸಂದಕ್ಕೂ ನೈಸಾಗಿ ಮಾತಾಡ್ದ ಅಂತ ಹೇಳ್ಬಿಟ್ಟು ನೀಟಾಗಿ ಹೊಟ್ಟೋಗ್ಬಿಟ್ಟವಳೆ ಕಿತ್ತೋದವಳು. ನಾನು ಅದಕ್ಕೆ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ನಾನೇನಿಯ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ, ಸುಮ್ಮನೆ ಹೋಗ್ಬಿಡ್ತೀನಿ. ನಮ್ಗೆ ಯಾಕಬೇಕು ಸುಮ್ಕೇನಿಯ ನನ್ನ ಪಡಗು ನಮ್ಮ ಅಮ್ಮಂಗೆ ಏನೋ ಗೊತ್ತಾಯ್ತು ಅಂದರೆ ಚರ್ಮ ಸುಲಿದ್ಬಿಡ್ತದೆ. ಏನು ಇವತ್ತು ಆ ಹುಡುಗನ ಜೊತೆ ಹೋಗೋಳ? ಹ್ಞೂ ಅಕ್ಕ, ದಿನ ಬಿಡ್ದಿನ ಒಯ್ತಾನೆ ಇತ್ತಾಳೆ ಸುಮ್ಮನೆ ಸುತ್ತಾಳಕ್ಕೆ. ಅವ್ನು ತಗೋದೇನು ದುಡ್ಡು ಐತೋ ಏನಾಯ್ತೋ ಗೊತ್ತಿಲ್ಲ. ಅಂತೂ ಕರ್ಕೊಂಡು ಹೋಯ್ತಾನೆ, ತಿರುಗಾಡ್ಸ್ಕೊಂಡು ಕರ್ಕೊಂಡ್ಬಿಟ್ಟು ಬರ್ತಾನೆ. ನಾನು ಕರೆದ್ರಕ್ಕ ಪಿಕ್ಚರ್ಗೆ ಬಾ ಅಂತ ಹೇಳ್ಬಿಟ್ಟು ನಾನಿಲ್ಲಪ್ಪ ನಾನು ಬರೋಕ್ಕಿಲ್ಲ, ನೀವು ಹೋಗಿ ಅಂತ ಹೇಳ್ದೆ. ನಮ್ಮ ಅಮ್ಮ ವಾರ್ನಿಂಗ್ ಮಾಡ್ಬಿಟ್ಟು ಕಳ್ಸೈತೆ ಕಣಕ್ಕ, ಅವಳ ಜೊತೆ ನೀನು ಓಡಾಡಬೇಡ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ತಿರುಗಿ ಗೊತ್ತಾಗ್ಬಿಟ್ರೆ ನಮಗೆ ಗಾಳಿ ಬಿಡಿಸ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾನೇ ಕಣಕ್ಕ ಬೇಡ ಅಂತ ಹೇಳ್ಬಿಟ್ಟು ನಾನೇನಿ ಅವಳ ಜೊತೆ ಹೋಗೋದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಬಿಟ್ಟಿದ್ದೀನಿ ಕಣಕ್ಕ. ಸುಮ್ಮನೆ ಯಾಕೆ ಬೇಕು ನನಗೆ, ನಮ್ಮ ಅಮ್ಮ ಬೈತದೆ ಕಣಕ್ಕ. ಸರಿ ಸರಿ ಬಿಡು, ಪರವಾಗಿಲ್ಲ, ಏನು ಹೋಗ್ಬೇಡ ಅಕ್ಕ. ನೀವು ನಮ್ಮೂರವರೇ ಅಲ್ವಾ? ಹಾಂ, ನಿಮ್ಮೂರೊಳನೇನೆ. ಅಚ್ಚು ಅವರ ಮಾವನ ಮಗಳು. ಹಾಂ ಅಕ್ಕ, ಅಚ್ಚು ತುಂಬಾನೇ ತಪ್ಪು ಮಾಡ್ಬಿಟ್ಟ ಅಕ್ಕ. ಅಚ್ಚು ಅವರು ಮದುವೆ ಮಾಡ್ಕೊಂಬರ್ದಾಗಿತ್ತು ಇವಳನ್ನ. ಸುಮ್ಮನೆ ತುಂಬ ದೊಡ್ಡ ತಪ್ಪು ಮಾಡ್ಬಿಟ್ರು. ಅದು ಯಾಕೆ ಹಿಂಗೆ ಆಡ್ತಾವಳೆ ಕಣಕ್ಕ. ಮೊದಲು ಚೆನ್ನಾಗೇ ಇದ್ಲು, ಈ ಕಾಲೇಜಿಗೆ ಬಂದ್ಮೇಲೆ ಸ್ವಲ್ಪ ಕೆಟ್ಟ ಕ್ಯಾರೆಡ್ಬಿಟ್ಟವಳೆ ಕಣಕ್ಕ. ಪಾಪ ಅಣ್ಣ ಜಾಸ್ತಿ ಒಳ್ಳೇದು. ಅಚ್ಚು ಅಣ್ಣ ಭಾಳ ಒಳ್ಳೇದು. ಸುಮ್ಮನೆ ಎಲ್ಲ ಹಾಳು ಮಾಡ್ಕೊಂಬಿಡ್ತಾವಳು ಇವಳೇನೇನೆ. ಏನೋ ಕಣಕ್ಕ, ಅವಳು ಇಷ್ಟ. ನಾನು ಏನು ಹೇಳಕ್ಕೂ ಹಾಕಿಲ್ಲ. ಹೇಳಕ್ಕೋದ್ರೆ ನೀನು ಯಾರು ಕರ್ಕೊಂಡು ಹೋಗಿಲ್ವಲ್ಲ, ನೀನು ಸಂದಕ್ಕಿಲ್ವಲ್ಲ, ಅದಕ್ಕೆ ನೀನು ಕೇಕ್ ಒಪ್ಶಾನೆ ಅಂತ ಏನು ಮಾತಾಡ್ತಾಳೆ ಕಣಕ್ಕ. ನನಗೆ ಯಾಕೆ ಬೇಕು ಕಣಕ್ಕ? ಅಕ್ಕ ನಾನು ಹಿಂಗೆ ಹೇಳ್ದೆ ಅಂತ ಹೇಳ್ಬಿಟ್ಟು ಅವಳಿಗೆ ಮಾತ್ರ ಹೇಳ್ಬೇಡ ಕಣಕ್ಕ. ನನ್ನದಕ್ಕೂ ಬಂದ್ಬಿಡ್ತಾಳೆ ಜಗಳಕ್ಕೆ. ಸುಮ್ಮನೆ ಯಾಕೆ? ನಾನೊಂದ್ಸಲ ಹೇಳಿದ ತಕ್ಷಣ ಏನೇ ತಿದ್ಕಂತಾಳೆ ಅಂತ ಅಂದ್ಕೊಂಡೆ. ಆದರೆ ಇವಳು ಯಾಕೋ ತಿದ್ಕೊಳ್ಳಂಗೆ ಕಾಣಲ್ಲ. ನಾನೇ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಇರು. ಈ ವಿಚಾರನ ನಿಂಗೆ ಮುಚ್ಚಿಕೊಂಡು ಹೋದ್ರೆ ನಾಳೆ ಅವ್ರ ಸಂಸಾರಕ್ಕೆ ಆಪತ್ತು ಬರ್ತದೆ. ಹ್ಞೂ ಅಕ್ಕ, ಸರಿ ಆಯಿತು, ನೀನು ಹೇಳ್ದೆ ಅಂತ ನಾನೇನು ಹೇಳಲ್ಲ. ಸರಿ ನೀನು ಹೊರಡು. ಛೇ, ಯಾಕೆ ಈ ಥರ ಮಾಡ್ತಾವಳೆ? ಅವಳಿಗೆ ಅಷ್ಟೆಲ್ಲ ಕರೆದು ಮನೆ ಬುದ್ಧಿ ಹೇಳಿದ್ದೀನಿ, ಎಲ್ಲ ಹೇಳಿದ್ದೀನಿ, ಆದರೂ ಬುದ್ಧಿ ಕಲ್ತ್ಕೊಂಡಿದ್ದಂಗೆ ಇದು ಯಾಕೆ ಈ ಥರ ಆಟ ಆಡ್ತಾವಳಲ್ಲ ಇವಳಿಗೆ ಎಷ್ಟು ಗೊತ್ತರೂ ಬುದ್ಧಿ ಬರೋದೇ ಇಲ್ಲ ಅಂತ ಅನ್ನಿಸ್ತೈತೆ. ಏನಾದರೂ ಮಾಡಬೇಕಲ್ಲ ಇವಳಿಗೆ. ಸುಮ್ಮನೆ ಹೋಗ್ಬಿಟ್ಟು ನಮ್ಮ ಮಾವಂಗೆ ಹೇಳ್ಬಿಡೋದೆ ಎಷ್ಟೋ ವಾಸಿ ಅನ್ನಿಸ್ತದೆ. ಮಾವನೇ ಬುದ್ಧಿ ಕಲಿಸ್ತದೆ, ಇಲ್ಲ ಪ್ರೀತಿಯಿಂದ ತಿದ್ದುತ್ತದೆ. ಅದು ಬಿಟ್ಬಿಟ್ಟು ಸುಮ್ಮನೆ ಹಂಗೋ ಹಿಂಗೋ ಅಂತ ಆಗ್ಬಿಟ್ರೆ ಚೆನ್ನಾಗಿರಲ್ಲ ಅಲ್ವಾ? ಮಾವಂಗೆ ಹೇಳೋದೇನೇ ವಾಸಿ. ನನಗೆಲ್ಲ ವಿಚಾರ ಗೊತ್ತಿರೋದೆಲ್ಲ ಹೇಳ್ಬಿಡ್ತೀನಿ. ಇನ್ನು ಡಿಲೇ ಮಾಡ್ಕೊಂಡು ಹೋದ್ರೆ ಗ್ಯಾರಂಟಿ ನಮ್ಮ ಮಾವ ಹುಚ್ಚ ಆಗ್ತಾನೆ ಅಷ್ಟೇನೆ. ಇವಳು ನಂಬ್ಕೊಂಡು ಸುಮ್ಮನೆ ಮದುವೆ ಮಾಡ್ಕೊಂಡಿದ್ದೇನೆ, ತಪ್ಪಾಯಿತು. ಮಾವ ಎಷ್ಟು ಛೇ ಬಿಡು. ಹಾಂ ಹೇಳು, ಏನೋ ಅರ್ಜೆಂಟಾಗಿ ಬಾ ಅಂತ ಹೇಳ್ದಲ್ಲ, ಏನು ವಿಷಯ? ಅಮ್ಮ ಎಲ್ಲ ಮನೆಗೆ ಚೆನ್ನಾಗವ್ರೆ ತಾನೇ? ಹಾಂ ಮಾವ, ಎಲ್ಲ ಚೆನ್ನಾಗವ್ರೆ. ಮತ್ತೆ ಯಾಕೆ ಏನೋ ಅರ್ಜೆಂಟಾಗಿ ಮಾತಾಡಬೇಕು ಅಂದಲ್ಲ? ನಾನು ಅಮ್ಮಂಗೂ ಅಪ್ಪಂಗೂ ಏನಾದರೂ ಆಗೋಗ್ಬಿಡ್ತೀನೋ ಅಂತ ಅಂದ್ಕೊಂಡೆ. ಏನು ಸಮಸ್ಯೆ ಇದ್ರೂ ಹೇಳಿ ನನ್ನ ಹತ್ರ. ಮಾವ, ನಮ್ಗೇನು ಸಮಸ್ಯೆ ಇಲ್ಲ. ನಾನು ಅತ್ತೆ ಮಾವ ಎಲ್ಲ ಚೆನ್ನಾಗೇನೇ ಇದ್ದೀವಿ. ಸಮಸ್ಯೆ ಏನಾದರೂ ಇದ್ದರೆ ಅದು ನಿಮ್ಗಷ್ಟೇ ಸಮಸ್ಯೆ, ನಮಗಂತೂ ಯಾವ ಸಮಸ್ಯೆನೂ ಇಲ್ಲ. ನನಗೇನು ಸಮಸ್ಯೆ? ನಾನು ಚೆನ್ನಾಗಿದ್ದೀನಲ್ಲ ಮಾವ. ನನಗೆ ಯಾವ ಬಾಯಿಂದ ಹೇಳಬೇಕು ಗೊತ್ತಾಯ್ತಿಲ್ಲ. ನಾನು ಸುಳ್ಳು ಹೇಳಲ್ಲ ಅಂತ ನಿಮಗೂ ಚೆನ್ನಾಗಿ ಗೊತ್ತು. ಅದೇನು ಅಂತಂದರೆ, ಮೊನ್ನೆ ಥಿಯೇಟ್ರ್ ಹತ್ರ ಯಾವುದೋ ಒಂದು ಸರ್ ಹತ್ರ ಸಿಗ್ನೇಚರ್ ಬೇಕಿತ್ತು. ಅವ್ರು ಥಿಯೇಟ್ರ್ ಹತ್ರ ಇದೀನಿ ಬನ್ನಿ ಅಂತ ಹೇಳಿದ್ರು. ಸಿಗ್ನೇಚರ್ ಹಾಕ್ಸ್ಕೊಂಬಿಟ್ಟು ಬರೋಕ್ಕೆ ಅಂತ ನಾನು ನನ್ನ ಫ್ರೆಂಡು ಥಿಯೇಟ್ರ್ ಹತ್ರ ಹೋದರೆ, ರಚ್ಚು ಯಾವುದೋ ಹುಡುಗನ ಜೊತೆ ಬೈಕಲ್ಲಿ ಮೂವಿ ಮುಗಿಸ್ಕೊಂಡು ಹೋಗ್ತಾ ಇದ್ಲು. ನಾನು ಅಲ್ಗುನವಳಿಗೆ ಎಲ್ಲ ಬುದ್ಧಿ ಹೇಳ್ದೆ ನಾನು. ಮತ್ತು ಹಿಂಗೆಲ್ಲ ಮಾಡಬೇಡ, ನಾನು ಹೋಗ್ಬಿಟ್ಟು ಅಚ್ಚುಗೆ ಹೇಳ್ತೀನಿ ಹಂಗೆ ಹಿಂಗೆ ಅಂತಂದರೆ, ಇಲ್ಲ ಇನ್ನೊಂದ್ಸಲ ಈ ಥರ ಎಲ್ಲ ಮಾಡಲ್ಲ, ತಪ್ಪಾಯಿತು, ಈ ಥರ ಎಲ್ಲ ಎಂದೂ ಮಾಡೋದೇ ಇಲ್ಲ, ನನಗೆ ಕ್ಷಮಿಸ್ಬಿಡಿ ಹಂಗೆ ಹಿಂಗೆ ಅಂತ ಏನೋ ಇಷ್ಟುದ್ದ ಹೇಳಿದ್ಲು. ಫ್ರೆಂಡು ಅಷ್ಟೇನೆ, ದಯವಿಟ್ಟು ಕ್ಷಮಿಸ್ಬಿಡಿ ಹಂಗೆ ಹಿಂಗೆ ಅಂತ. ನಾನು ಅದಕ್ಕೇನೆ ಸರಿ ಬಿಡು ಆಯಿತು ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಏನೂ ಹೇಳಕ್ಕೆ ಹೋಗಲಿಲ್ಲ. ಮಹಾ ಪ್ಲೀಸ್, ಅವಳ ಬಗ್ಗೆ ಮಾತಾಡೋಕೆ ಹೋಗ್ಬೇಡ. ಅವಳು ತುಂಬನೇ ಒಳ್ಳೆಯವಳು. ಅವಳು ಈ ಥರ ಎಲ್ಲ ಮಾಡ್ತಾಳೆ ಅಂದರೆ ನಾನು ನಂಬೋಕ್ಕೆ ಸಾಧ್ಯನೇ ಇಲ್ಲ. ಛೇ ಅವಳು ಈ ಥರ ಎಲ್ಲ ಮಾಡಲ್ಲ. ನೀನು ಆ ಥರ ಎಲ್ಲ ಕೆಟ್ಟದಾಗಿಲ್ಲ ನಾನು ಅನ್ಕೊಳ್ಳೋಕ್ಕೆ ಹೋಗ್ಬೇಡ. ಮಾವ, ನಾನೇನು ಅನ್ಕೊಂತ ಇಲ್ಲ, ಇರೋದನ್ನ ಹೇಳ್ತಾ ಇದ್ದೀನಿ ಅಷ್ಟೇನೆ. ಅನ್ಕೊಂಡೇನಾಗಬೇಕು? ನಾನು ಮೊನ್ನೆ ಸರಿ ಬಿಡು, ಸರಿ ಹೋಗ್ತಾಳೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಮಾವ. ಸರಿ ನೋಡೋಣ ಅಂತ ಹೇಳ್ಬಿಟ್ಟು ಇವತ್ತು ಅವ್ರ ಕ್ಲಾಸ್ ಹತ್ರ ಹೋಗಿದ್ದೆ. ವಿತ್ ನಮ್ಮದು ಅವಳದು ಇಬ್ಬರದು ಒಂದೇ ಕ್ಲಾಸ್ ಅಲ್ವಾ, ಸುಮ್ಮನೆ ವಿಚಾರಿಸೋಣ ಅಂತ ಹೋಗಿದ್ರೆ ಅವ್ಳ ಫ್ರೆಂಡ್ ಸಿಕ್ಕಿದ್ಲು. ಅವಳ ಫ್ರೆಂಡ್ನ ಕೇಳಿದೆ ನಾನು, ರಚ್ಚು ಹೇಳೋದ್ಲು ಕಾಣ್ತಾನೆ ಇಲ್ವಲ್ಲ ಹಂಗೆ ಹಿಂಗೆ ಅಂದಿದ್ದಕ್ಕೆ ಅವಳೆಲ್ಲಕ್ಕ ಇರ್ತಾಳೆ ದಿನ ಬಿಡ್ದಿನ ಅವನು ಯಾರೋ ಫ್ರೆಂಡು ಅಂತ ಹೇಳ್ಬಿಟ್ಟು ದಿನ ಬಿಡ್ದಿನ ಹೋಗ್ತಾನೆ ಇರ್ತಾಳೆ, ಯಾವಾಗೂ ಹೋಗ್ತಾನೆ ಇರ್ತಾಳೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನೇನೋ ಹೇಳಿದ್ಲು. ದಿನ ಬಿಡ್ದಿನ ಫಿಲಮ್ಗೆ ಹೋಗ್ತಾರಂತೆ, ರೌಂಡ್ಸ್ ಆಗ್ತಾರಂತೆ ಬೈಕಲ್ಲಿ ಅಂತ ಹೇಳ್ಬಿಟ್ಟು. ಮಾವ, ನಿಮ್ಮ ಹತ್ರ ನಾನು ಹೇಳ್ಬಾರ್ದು ಅಂತಲೇ ಅಂದ್ಕೊಂಡೆ, ಆದರೆ ಏನು ಮಾಡೋಣ ಮಾವ, ಸುಮ್ಮನೆ ಹೇಳಿಲ್ಲ ಅಂದರೆ ನಿಮ್ಮ ಸಂಸಾರ ಹಾಳಾಗೋಗ್ಬಿಡ್ತೈತಲ್ವ. ಎಲ್ಲ ವಿಚಾರ ನನಗೆ ಗೊತ್ತಿದ್ದು ಹೇಳಿಲ್ಲ ಅಂತಂದರೆ ಚೆನ್ನಾಗಿರಲ್ಲ. ಅದಕ್ಕೇನೆ ನಿಮಗೆಲ್ಲ ವಿಚಾರನೂ ಹೇಳ್ಬೇಕು ಅಂತ ಅನ್ನಿಸ್ತು. ಅದಕ್ಕೇನೆ ಎಲ್ಲ ವಿಚಾರನೂ ನಿಮಗೆ ಹೇಳ್ತಿರೋದು. ನೀವೆಲ್ಲನೂ ಹಿಂಗೇನೇ ಬಿಟ್ಕೊಂಡು ಹೋದ್ರೆ ನಾಳೆ ನಿಮ್ಮ ಸಂಸಾರ ಅನ್ನೋದೇನೆ ಉಳಿಯಲ್ಲ ಮಾವ. ಇವತ್ತಿಂದ ಗ್ರಿಪ್ಪಾಗಿ ಇಟ್ಕೊಳ್ಳಿ. ಬೇಕಾದ್ರೆ ಕರೆಸ್ಪಾಂಡೆನ್ಸ ಕಲ್ತ್ಕ ಅಂತ ಹೇಳ್ಬಿಟ್ಟು ಮನೆಗೇನೆ ಇರಿಸ್ರಿ.
ಅದು ಬಿಟ್ಬಿಟ್ಟು ನೀವು ಸುಮ್ಮನೆ ಕಾಲೇಜು ಕಳಿಸೋದು, ಅವಳಲ್ಲಿ ಇಲ್ದಿರ ಆಟ ಆಡೋದು, ಮದುವೆ ಮಾಡ್ಕೊಂಡಿರೋ ಹುಡುಗಿ ಅಂದರು ನೋಡ್ದಿದ್ದಂಗೆ ಇಷ್ಟೆಲ್ಲ ಮಾಡೋದು ಎಲ್ಲ ಚೆನ್ನಾಗಿರೋದಿಲ್ಲ ಮಾವ. ನನಗೆ ಯಾಕೋ ನಿಮ್ಮ ಸಂಸಾರ ಹಾಳಾಗೋಗ್ತೈತೆ ಅಂತ ಅನ್ನಿಸ್ತು. ನೀವು ಸುಮ್ಮನೆ ಬಡಪಾಯಿ ಥರ ಕಷ್ಟಪಟ್ಬಿಟ್ಟು ಹಗಲು ರಾತ್ರಿ ದುಡಿತಾ ಇದ್ದೀರಾ. ಅವಳು ನೋಡಿದ್ರೆ ಯಾವನ ಜೊತೆನೋ ಪಿಕ್ಚರು, ಶಾಪಿಂಗು, ಅದು ಇದು ಅಂತ ಹಾಳು ಮಾಡ್ತಾವಳೆ. ನಾನು ಹೇಳಿದ್ನಲ್ಲ ಮಾವ, ನಿಮ್ಗೆ ಯಾಕೆ ಅರ್ಥ ಆಗಲ್ಲ? ಚಿಕ್ಕ ಹುಡುಗಿಯರಿಗೆ ಮೈಂಡ್ ಸೆಟ್ಟು ಸರಿ ಇರಲ್ಲ. ಅವರು ಸ್ಟಾರ್ಟಿಂಗಾಗಿ ಲವ್ ಅಂತ ಅನ್ಕೊಂತಾರೆ ಅಷ್ಟೇ. ಇದು ಲವ್ವೇ ಅಲ್ಲ, ಇನ್ಫ್ಯಾಕ್ಚುಯೇಷನ್ ಅಷ್ಟೇನೆ. ನೀವು ಅದನ್ನ ಅರ್ಥ ಮಾಡ್ಕೊಂಡಿದ್ದಂಗೆ ಮದುವೆ ಮಾಡ್ಕೊಂಬಿಟ್ಟು ಹೀಗೆ ಅನುಭವಿಸ್ತಾ ಇದ್ದೀರಾ. ಅವಳಿಗೊಂದು ಸ್ವಲ್ಪ ಬುದ್ಧಿ ಹೇಳಿ ಅಷ್ಟೇನೆ. ನಾವು ಅವಳಿಗಿನ 1 ವರ್ಷ 2 ವರ್ಷ ಸೀನಿಯರ್ಸ್ ಅಲ್ವಾ, ನಮ್ಗೆ ಅರ್ಥ ಆಗ್ತದೆ, ಅವಳಿಗೆ ಅರ್ಥ ಆಗಬೇಕಲ್ಲ. ನೀವೇ ಅರ್ಥ ಮಾಡಿಸ್ರಿ, ಇಲ್ಲ ಅಂದರೆ ನೀವು ತುಂಬಾ ಕಷ್ಟ ಐತೆ ಮಾವ ಹೆಣ್ಗದು ಮುಂದೆ ಎಲ್ಲ. ನಾನು ಮಹಾ ನೀನು ಹೇಳ್ತಿರೋ ನಂಗೆ ಅರ್ಥ ಆಗ್ತೈತೆ. ನಾನೇನಾದ್ರು ಇವಾಗ ರಚ್ಚು ಹತ್ರ ಹೋಗ್ಬಿಟ್ಟು ಹೇಳ್ಬಿಟ್ರೆ ಅವಳು ಹಂಗೆ ಹಿಂಗೆ ಅಂತ ಮಾತಾಡ್ಬಿಡ್ತಾಳೆ. ಛೇ, ಏನಾದರೂ ತಪ್ಪು ಮಾಡ್ಬಿಟ್ನ ನಾನು, ಎಲ್ಲಾದರೂ ಎಡವ್ಬಿಟ್ನ ಅಂತ ತುಂಬ 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 ನೋವಾಗ್ತಾಯಿತ್ತು ನನಗಂತೂ. ಕಾಲೇಜ್ ಬಿಟ್ಟು ಎಲ್ಲ ಬಿಟ್ಟು ಕಷ್ಟಪಟ್ಟು ನಾನು ಕೆಲಸ ಮಾಡ್ತಾಯಿದ್ದೀನಿ. ಕೆಲಸ ನನ್ನ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ ಮಹಾ, ಆದ್ರೂ ನಾನು ಕಷ್ಟಪಟ್ಬಿಟ್ಟು ಕೆಲಸ ಮಾಡ್ತಾಯಿದ್ದೀನಿ. ಆದರೆ ಇವಳು ಹಿಂಗೆ ಮಾಡಿಬಿಟ್ರೆ ನನಗೆ ಜಾಸ್ತಿ ಅಂದರೆ ಜಾಸ್ತಿ ಬೇಜಾರಾಗ್ತೈತೆ ನನಗಂತೂ. ನಾನು ಏನು ಮಾಡಬೇಕು ಏನು ಬಿಡಬೇಕು ನನಗಂತೂ ಒಂದು ಚೂರು ಗೊತ್ತಾಗ್ತಿಲ್ಲ ನನಗಂತೂ. ಮಾವ ಏನು ಮಾಡೋಕ್ಕೆ ಹೋಗ್ಬೇಡಿ, ಒಂದ್ಸಲ ವಿಚಾರಿಸಿ ಕೂತ್ಕೊಂಡು ಸಮಾಧಾನವಾಗಿ ಮಾತಾಡಿ. ಏನಮ್ಮ ಏನಾಯಿತು ಹೆಂಗೆ ಎತ್ತ ಅಂತೇಳ್ಬಿಟ್ಟು ಸುಮ್ಮನೆ ಮಾತಾಡಿ. ಆಮೇಲೆ ನೋಡೋಣ ಅವಳು ಏನು ಹೇಳ್ತಾಳೆ, ಯಾರ ಜೊತೆ ಹೋಗಿದ್ದೆ ಏನು ಮಾಡಿದ್ದೆ ಅಂತೇಳ್ಬಿಟ್ಟು ಏನಾದರೂ ಒಂದು ಹೇಳ್ಬೇಕಲ್ವಾ. ಹೇಳ್ತಾಳೆ. ಹೇಳಿದ್ಮೇಲೆ ಈ ಥರ ಎಲ್ಲ ಮಾಡಬೇಡ ಅಂತ ಸ್ವಲ್ಪ ಸಮಾಧಾನ ಮಾಡಿ ಹೇಳಿ. ಅವಳು ಅಲ್ಗೂ ಹಂಗೂ ಮಾಡ್ತಾಳೆ ಅಂತಂದರೆ ನಿಮ್ಮಿಷ್ಟ. ನಿಮ್ಗೆ ಏನು ನಿರ್ಧಾರ ಮಾಡಬೇಕು ಅನ್ಸುತ್ತೆ ಅದನ್ನು ನಿರ್ಧಾರ ಮಾಡಿ. ಆದರೆ ಕೇಳಿದಂಗೆ ಮಾತ್ರ ಇರೋಕ್ಕೆ ಹೋಗ್ಬೇಡಿ ಮಾವ. ಇವತ್ತು ನೀವು ಕೇಳಿಲ್ಲ ಅಂದರೆ ನಾಳೆ ತುಂಬಾ ಪಶ್ಚಾತ್ತಾಪ ಪಡ್ತೀರಾ. ಅವಳ ಫ್ರೆಂಡೇನೆ ನನಗೆ ಹೇಳವಳೆ ಕರೆದ್ಬಿಟ್ಟು ದಿನ ಬಿಡ್ದಿನ ಪಿಕ್ಚರ್ ಹೋಗ್ತಾರಂತೆ, ಎಲ್ಲ ಮಾಡ್ತಾರಂತೆ. ಇದೆಷ್ಟು ಮಟ್ಟಿಗೆ ಸರಿ ಮಾವ? ನಾವು ಹೋಗ್ತಾ ಇದ್ದೀವಿ ಕಾಲೇಜ್ಗೆ, ನಮ್ಮ ಫ್ರೆಂಡ್ಸ್ಗಳು ಕರೀತಾರೆ, ಹಂಗಂತ ನಾವು ಎಲ್ಲರ ಜೊತೆ ಬೈಕ್ ಹತ್ಕೊಂಡು ಕಾರ್ ಹತ್ಕೊಂಡು ಫಿಲಮ್ಗೆ ಅದಕ್ಕೆ ಇದಕ್ಕೆ ಅಂತ ಹೋಗೋಕ್ಕಾಗುತ್ತಾ? ನೀವೇ ಯೋಚನೆ ಮಾಡಿ. ಸುಮ್ಮನೆ ಯಾರ ಸಪೋರ್ಟು ನಿಮಗಿಲ್ಲ, ಇರೋದನ್ನ ಹೇಳ್ಬೇಕು ಅನ್ಸುತ್ತೆ ಮಾವ, ಅದಕ್ಕೆ ಹೇಳ್ದೆ ಅಷ್ಟೇನೆ. ಬೇಕಾದ್ರೆ ಅವ್ರ ಫ್ರೆಂಡ್ನ ಯಾರನ್ನಾದ್ರೂ ಹೋಗ್ಬಿಟ್ಟು ಕಾಲೇಜ್ ಹತ್ರ ವಿಚಾರಿಸ್ಕೊಳ್ಳಿ, ಎಲ್ಲರೂ ಇದನ್ನೇ ಹೇಳ್ತಾರೆ. ಅಯ್ಯೋ ಮಹಾ, ನೀನೇ ನನಗೆ ಸುಳ್ಳು ಹೇಳ್ತಿದ್ಯಾ ಅಂತ ಹೇಳ್ತಾ ಇಲ್ಲ, ನೀನು ನನಗೆ ನಿಜನೇ ಹೇಳ್ತಾ ಇದೆಯಾ ಅಂತ ಗೊತ್ತು. ಆದರೆ ಅವಳನ್ನ ಹೋಗ್ಬಿಟ್ಟು ಹೆಂಗೆ ಕೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ನೋಡಿ, ಇರೋದನ್ನ ಹೇಳಿದ್ದೀನಿ, ನಿಮ್ಮಿಷ್ಟ. ಓ ಪುಟ್ಟಿ, ಅಯ್ಯೋ ನೀವ್ ಇಲ್ಲೇ ಇದ್ದೀರಾ? ರಚ್ಚು ಅಕ್ಕ ಆಗ್ಲೇನಿಯಾ ಮನೆಗ್ ಬಂದೈತೆ. ಹೌದಾ, ಮನೆಗೆ ಬಂತಾ? ಇಷ್ಟು ಬೇಗ ಬಸ್ ಬಂದ್ಬಿಡ್ತಾ? ಊರ್ ಬಸ್ಸು? ಇಲ್ಲ, ಬಚ್ಚಿನ್ನ ಬಂದಿಲ್ಲ ಅಕ್ಕ. ಗಾಡಿ ಅಂತ ಹೇಳ್ತು, ಗಾಡಿನಾಗ ಬಂತು. ಅದ್ರಾಗೆ ಅಣ್ಣನೂ ಇತ್ತು ಗೊತ್ತಾ? ಅಣ್ಣ ನನಗೆ ಚಾಕ್ಲೇಟ್ ತಂದು ಕೊಡ್ತೀನಿ ಅಂತ ಹೇಳೈತೆ ಅಣ್ಣ. ನಾಳೆ ನೀನು ಆರಕ್ಕೊಂದು ಕಿತ್ತು ತಂದು ಕೊಡ್ತೀಯ. ಅವ ಅಣ್ಣ ರಚ್ಚು ಅಕ್ಕನ ಬಂದು ಗಾಡಿನಾಗ ಬಿಟ್ಟು ನಂಗೆ ನಾಳೆ ಚಾಕ್ಲೇಟ್ ತಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳೋಯ್ತು. ನಿನ್ಗೇನಾದ್ರೂ ನಾನು ಸುಳ್ಳು ಹೇಳ್ತೀನಿ ಅಂತ ಅನ್ಸಿದ್ರೆ ಮಾವ, ಈ ಹುಡುಗಿ ಮಾತ್ಗೆ ನೀವೇನು ಹೇಳ್ತೀರಾ? ಪುಟ್ಟಿ, ಗಾಡಿನಾಗ ಯಾರ್ಯಾರು ಬಂದಿದ್ರು ಪುಟ್ಟಿ? ರಚ್ಚು ಅಕ್ಕ ಮತ್ತೆ ಅಣ್ಣ ಇಬ್ಬರೇ ಬಂದಿದ್ದು. ಹೌದಾ, ನೀನ್ ಎಲ್ಲಿದ್ದೆ ಅವ್ರು ಬಂದಾಗ? ಅಲ್ಲಿ ಹೊಲ್ತಾಗಿದ್ದೆ. ಅಲ್ಲಿ ಬಂದು ಅಣ್ಣಯ್ಯ ಬಿಟ್ಟೋಯ್ತು. ನಾನು ರಚ್ಚು ಅಕ್ಕ ಇಬ್ರು ನಡ್ಕೊಂಡು ಮಂತಕಾನ ಬಂದ್ವಿ. ಅಣ್ಣಯ್ಯ ಮಂತಕ್ ಬಿಡ್ತೀನಿ ಅಂತು, ಅಕ್ಕ ಬ್ಯಾಡ 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 ಅಂತ ಹೇಳ್ತು. ಹೌದಾ ಪುಟ್ಟಿ, ಸರಿ ನಾನು ನಿಮಗೆ ಹೊಲ್ತಕ್ಕೆ ಹೋಗ್ಬಿಟ್ಟು ಬರೋಣ, ಸರಿನಾ? ಸರಿ ಅಕ್ಕ, ಸರಿ. ಮವ, ಇದ್ರ ಮೇಲೆ ನಾನು ಏನು ಹೇಳಲ್ಲ, ಬೇರೆಯೇನು ಹೇಳಲ್ಲ. ತಿಳ್ಕೊಳಂಗಿದ್ರೆ ತಿಳ್ಕೊಳ್ಳಿ, ಇಲ್ಲ ಅಂತಂದ್ರೆ ನಾನು ಯಾವತ್ತೂ ನಿಮ್ಮ ಜೀವನ ಹಾಳಾಗೋಗ್ಲಿ ಅಂತ ಎಂದು ಬಯಸ್ದೋಳೆ ಅಲ್ಲ. ನೀವು ಯಾವತ್ತಿದ್ರೂ ಚೆನ್ನಾಗಿರ್ಬೇಕು, ನೀವು ಅವಳ ಜೊತೆ ಚೆನ್ನಾಗಿರ್ತಿರೋ ಬೇರೆ ಜೊತೆ ಚೆನ್ನಾಗಿರ್ತೀರೋ ಮವ, ಅದೆಲ್ಲ ನನಗೆ ಬೇಡ. ನೀವು ಚೆನ್ನಾಗಿರ್ಬೇಕು ಅಂದರೆ ಚೆನ್ನಾಗಿರ್ಬೇಕು ಅಷ್ಟೇನೆ. ನೀವು ಈಗ ಕಷ್ಟಪಟ್ಬಿಟ್ಟು ಈಗ ಓದೋದು ಬಿಟ್ಬಿಟ್ಟು ಜೀವನ ಹಾಳು ಮಾಡ್ಕೊಂಡ್ರೆ ನಾಳೆ ನಿಮಗೆ ಅಂತ ಹೇಳ್ಬಿಟ್ಟು ಯಾರೂ ಬರೋದಿಲ್ಲ. ಯೋಚನೆ ಮಾಡಿ, ನೀವು ಹಿಂಗೆ ಸ್ಮೂತಾಗೆ ಅಯ್ಯೋ ನನ್ನ ಲವ್ವರು ಅಂತ ಇದ್ದರೆ ನಿಮ್ಮ ಕತೆ ಮುಗೀತದೆ ಅಷ್ಟೇನೆ. ನಾನು ಇನ್ನೂ ಸ್ಮೂತಾಗಿರೋಕ್ಕಾಗ್ತೈತಾ? ನನ್ನನ್ನು ಜೊತೆ ಇದ್ಕೊಂಡು ಯಾವನ ಜೊತೆನೋ ಬೈಕಾಗಿ ಓಡಾಡ್ತಾವಳೆ ಅಂತಂದರೆ ಯಾವ ಗಂಡಸೂ ಸಹಿಸಲ್ಲ ಮಹಾ. ಇವತ್ತಾಗಿದ್ದಾಗಲಿ ಏನಾದರೂ ಆಗಲಿ, ಇವತ್ತವಳು ಗಾಳಿ ಬಿಡಿಸ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಹೆಸರು ಅಚ್ಚುನೇ ಅಲ್ಲ, ಬದ್ದಾಯಿಸ್ಕೊಂಡ್ಬಿಡ್ತೀನಿ. ನೋಡ್ತಾ ಇರು. ಲೇ ರಚ್ಚು, ನಿನಗೋಸ್ಕರ ಎಷ್ಟೆಲ್ಲ ಮಾಡ್ತಾಯಿದ್ದೀನಿ. ನನ್ನ ಟಾಪರ್ ಕ್ಲಾಸ್ ಬಿಟ್ಬಿಟ್ಟು ಕಾಲೇಜ್ ಬಿಟ್ಬಿಟ್ಟು ನಿನಗೋಸ್ಕರ, ಬರೀ ನಿನಗೋಸ್ಕರ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಬಿಟ್ಬಿಟ್ನಲ್ಲೇ. ಆದರೆ ನೀನು ಏನು ಮಾಡ್ತಾ ಇದೀಯ ನೀನು? ಥು, ನಿನ್ನ ಬಾಳಗಿಷ್ಟು ಒಂದೇ ಇರೆ.